ಫೋನ್ ಬೂತ್ ಫೈನಲಿ ಇವತ್ತು ರಿಲೀಸ್ ಆಗಿದೆ, ಹೋಗಿ ನೋಡ್ಕೊಂಡು ಬಂದಿದ್ದೀನಿ ನಾನು. ಸೊ ಹೇಗಿದೆ ಹೇಳ್ತೀನಿ, ಪೂರ್ತಿ ವಿಡಿಯೋ ಅಂತ ನೋಡ್ತಾ ಹೋಗಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ವಿಜಯ್ ಕನ್ನಡಂ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಮೂವಿ ಸರ್ಪ್ರೈಸಿಂಗ್ಲಿ ಚೆನ್ನಾಗಿದೆ. ಎಸ್, ಮೂವಿ ಸರ್ಪ್ರೈಸಿಂಗ್ಲಿ ಚೆನ್ನಾಗಿದೆ. ಯಾಕಂದರೆ ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿರಲಿಲ್ಲ. ಯಾಕಂದರೆ ಫಸ್ಟೇ ಬಾಲಿವುಡಿನ ಅಷ್ಟೊಂದು ರೆಸ್ಪೆಕ್ಟ್ ಇಲ್ಲ. ಇವಾಗ ಸದ್ಯಕ್ಕೆ ಲೈನಿಗೆ ಮೂವಿಗಳು ಫ್ಲಾಪ್ ಹಾಕೊಂಡು ಹೋಗ್ತಾ ಇದ್ದಾವೆ. ಇದು ಹಿಟ್ ಆಗುತ್ತೆ ಅಂತ ಹೇಳ್ತಿಲ್ಲ ನಾನು, ಆದರೆ ಏನೊಂದು ಹಾರ್ಡ್ ವರ್ಕು ಆಮೇಲೆ ಡಿಟರ್ಮಿನೇಷನ್ ಕಾಣ್ತಾ ಇದೆಯಲ್ಲ ಮೂವಿ ಒಳಗೆ. ಪ್ರತಿಯೊಂದು ಮೂವಿನ ತೊಗೊಂಡು ಪ್ರತಿಯೊಂದು ಮೂವಿನೂ ಫುಲ್ಲು ಫನಿಯಾಗಿ ರೆಪ್ರೆಸೆಂಟ್ ಮಾಡಬೇಕು ಅಂತ ಏನೋ ಟ್ರೈ ಮಾಡಿದ್ರಲ್ಲ, ಅದು 90% ವರ್ಕೌಟ್ ಆಗಿದೆ. ಯಾಕಂದರೆ ಬಹಳ ಸೀನ್ಸಲ್ಲಿ ನಗು ಬರ್ತಿತ್ತು ನನಗೆ. ಯಾಕಂದರೆ ಇವಾಗ ಸದ್ಯಕ್ಕೆ ಕಾಮಿಡಿಗೋಸ್ಕರ ಏನು ಬೇಕಾದ್ರೂ ಮಾಡಿಬಿಡ್ತಾರೆ, ನಗು ಬರಲ್ಲ. ಆದರೆ ಇದು ಯಾಕೆ ನಗು ಬಂತು, ಏನಕ್ಕೆ ನನಗೆ ಭಾಳ ಸೂಟ್ ಆಯಿತು ಅಂದರೆ ಪೂರ್ತಿ ನಮ್ಮ ಮೇಲೆ ಡಿಪೆಂಡ್ ಆಗಿದೆ ಇದು. ಈಗ ನಾವು ಎಲ್ಲ ದಿನ ಇನ್ಸ್ಟಾಗ್ರಾಮ್ ನೋಡ್ತೀವಲ್ಲ, ಕರೆಂಟ್ ಅಫೇರ್ ಬಗ್ಗೆ ಮೀಮ್ಸ್ಗಳಾಗಿರ್ಬೋದು. ಆಮೇಲೆ ಒಟ್ಟು ನಾವು ಜನಗಳು ಏನು ಮಾತಾಡ್ಕೊತೀವಲ್ಲ, ನಾವು ನಗ್ತಿರ್ತೀವಲ್ಲ, ಸೇಮ್ ಅದ್ರ ಇಡೀ ವರ್ಡ್ ಪೂರ್ತಿ ರೆಫರೆನ್ಸಸ್ ಎಲ್ಲ ಈ ಮೂವಿಗಳಿಗೆ ಹಾಕಿದ್ದಾರೆ. ಮೀಮ್ಸ್ ಹಾಕಿದ್ದಾರೆ, ಆಮೇಲೆ ಕರೆಂಟ್ ಸಿಚುವೇಶನ್ನು, ಆಮೇಲೆ ಒಂದು ಏನೇನೋ ನಮಗೇನು ಎಲ್ಲ ರಿಲೇಟ್ ಆಗಬೇಕು ಅಂಥದ್ದೊಂದು ಫೈಂಡ್ ಔಟ್ ಮಾಡಿ ರೆಫರೆನ್ಸ್ನ ಈ ಮೂವಿಗಳಿಗೆ ನಮಗೆ ಹಾಕಿದ್ದಾರೆ. ಯಾಕಂದರೆ ಮತ್ತೆ ಅಷ್ಟೇ ಅಲ್ಲ, ಕರೆಂಟ್ ಆ್ಯಡ್ಗಳು ಹಿಡಿದಾವಲ್ಲ, ಆ್ಯಡ್ ನೋಡೋಕೆ ಸಿಗುತ್ತೆ ನಮಗೆ. ವ್ಯಾಸ್ಮೋಲು, ವ್ಯಾಸ್ಲಿನು, ವಿಕ್ಸು, ಪ್ರತಿಯೊಂದ್ರದ್ದು ಕೂಡ ಒಂದು ಕ್ರಿಂಜ್ ಅಂತ ಹೇಳಕ್ ಹೋಗಲ್ಲ. ಆದರೆ 90% ಟ್ರೈ ಮಾಡಿದರೆ ಜೆನ್ಯೂನ್ ಕಾಮಿಡಿ ಇಡೋಕ್ಕೆ ಅಂತ. ಮೂವಿ ಪ್ಲಾಟ್ ಬಗ್ಗೆ ಮಾತಾಡಿದ್ರೆ, ಇಶಾನ್ ಕಟ್ಟರು, ಕಟ್ರೀನಾ ಕೈಫು ಮತ್ತು ಇನ್ನೊಬ್ಬ ಯಾರು, ಸಿದ್ಧಾರ್ಥ್ ಚತುರ್ವೇದಿ, ಅವ್ರು 3 ಜನ ಇದ್ದಾರೆ. ಅವರು ಅವರಿಗೆ ಸಿದ್ಧಾರ್ಥ್ ಚತುರ್ವೇದಿ ಮತ್ತು ಇವರಿಗೆ ದೆವ್ವ ಕಾಣಿಸ್ತಾ ಇರುತ್ತೆ. ಮತ್ತು ಕಟ್ರೀನಾ ಕೈಫು ದೆವ್ವ. ಕಟ್ರೀನಾ ಕೈಫಿಗೆ ಅವಳೇ ದೆವ್ವ ಆದರೂ ಕೂಡ ಅವಳಿಗೂ ಏನೋ ಇದರಿಂದ ಸ್ವಲ್ಪ ಹೆದರ್ತಾ ಇರ್ತಾಳೆ. ಇವರೆಲ್ಲ ಸೇರ್ಕೊಂಡು ಒಂದು ಬಿಸ್ನೆಸ್ ಮಾಡೋಂಥ ಪ್ಲ್ಯಾನ್ ಮಾಡ್ತಾರೆ. ಆ ಬಿಸ್ನೆಸ್ ಏನು, ಹೇಗೆ ವರ್ಕೌಟ್ ಆಗುತ್ತೆ, ಅವಳು ಯಾರಿಂದ ಹೆದರ್ತಾಳೆ, ಇವೆಲ್ಲ ನೀವು ಮೂವಿಯಾಗಿ ನೋಡಬೇಕು. ಮೂವಿ ಡೈರೆಕ್ಟರು ಮಿರ್ಜಾಪುರ್ ಕ್ರಿಯೇಟ್ ಮಾಡಿರೋ ಒಬ್ಬ ಗುರ್ಮೀತ್ ಅಂತ. ನನಗೆ ಸ್ವಲ್ಪನೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಮಿರ್ಜಾಪುರ್ ಅಂತ ಒಂದು ಡೈರೆಕ್ಟರ್ ಈ ಥರ ಮೂವಿ ಮಾಡ್ಬೋದು ಅಂತ. ಫುಲ್ ಪೈಸಾ ವಸೂಲಾಗುತ್ತೆ. ಜೆನ್ಯೂನ್ಲಿ ನಗ್ತೀರ ನೀವು. ನಿಮಗೆ ಹಿಂದಿ ಬರೋದಾದ್ರೆ ತುಂಬ ಚೆನ್ನಾಗಿದೆ ಅರ್ಥ. ಇವರಿಬ್ಬರು ಒಬ್ಬ ಘೋಸ್ಟ್ ಬಸ್ಟರ್ಸ್ ಆಗಿರ್ತಾರೆ. ಬೂತ್ಗಳನ್ನ ಹುಡುಕೋದಾಗ್ಲಿ, ಅದು ನೋಡೋದಾಗ್ಲಿ, ಅದು ಮಾಡೋದಾಗ್ಲಿ ಇರುತ್ತೆ. ಆಮೇಲೆ ಇವಳು ಸಿಗ್ತಾಳೆ ಕಟ್ರೀನಾ ಕೈಫ್ ಆ್ಯಕ್ಟಿಂಗ್ ಅಂತೂ ಓ ಮೈ ಗಾಡ್, ಇಂಥ ಒಂದು ದೆವ್ವ ಇದ್ಬಿಟ್ರೆ ಡೈಲಿ ಹಾಂಟ್ ಮಾಡಿಸ್ಕೊತೀನಿ ನಾನು. ಕನ್ಕ್ಲೂಷನ್ ಹೇಳ್ಬೇಕಂದ್ರೆ ಓಕೆ ಇದೆ, ಚೆನ್ನಾಗಿದೆ ಮೂವಿ. ಅಂದರೆ ಬೇರೆ ಮೂವಿಗಳ ಥರ ಏನು ತುಂಬಾ ಚೆನ್ನಾಗಿಲ್ಲ ಅಂತ ಹೇಳಕ್ ಹೋಗಲ್ಲ. ಆದರೆ ಇದು ಪೂರ್ತಿ ಅಪ್ ಟು ದ ಮಾರ್ಕ್ ಇಲ್ಲ. ಲಾಜಿಕಲ್ ಫ್ಲಾಸ್ ತುಂಬಾ ಸಿಗುತ್ತೆ ನಿಮಗೆ. ಆದರೆ ಈ ಮೂವಿ ಲಾಜಿಕಲ್ ನೋಡ್ಬೋದು. ಯಾಕಂದರೆ ಲಾಜಿಕ್ ಹುಡುಕಕ್ಕೆ ಹೋದರೆ ಲಾಜಿಕ್ ಬಿಟ್ಬಿಡ್ಬೇಕು ನೀವು. ಯಾಕಂದರೆ ಏನೇನೋ ಸೀನ್ಸ್ ಇದ್ದಾವೆ, ಒಂದೊಂದಕ್ಕೆ ಸಂಬಂಧ ಇಲ್ಲ. ಏನೇನೋ ಒಂದು ವಿಚಿತ್ರ ಇದ್ದಾವೆ. ಆದರೂ ಓಕೆ ನಡೆಯುತ್ತೆ. ಯಾಕಂದರೆ ಈ ಥರ ಮೂವಿಗಳು ನೋಡ್ಬೇಕಾದ್ರೆ ನಾವು ಲಾಜಿಕ್ ಇಟ್ಕೊಳ್ಳೇಬಾರ್ದು. ಯಾಕಂದರೆ ಒನ್ ಲೈನರ್ಸ್ ಆಗಿರ್ಬೋದು, ಕಾಮಿಕ್ ಟೈಮಿಂಗು, ಇವರಿಬ್ಬರದೊಂದು ಆ್ಯಕ್ಟಿಂಗು, ಟೈಮಿಂಗು, ಪ್ರತಿಯೊಂದು ಚೆನ್ನಾಗಿದೆ. ನಿಜವಾಗ್ಲೂ ನಗು ಬರುತ್ತೆ. ಥಿಯೇಟ್ರಲ್ಲೂ ಕೂಡ ನಗ್ತಿದ್ರು. ಸೊ ದಿಸ್ ವಾಸ್ ಮೈ ರಿವ್ಯೂ ಟು ದಿಸ್ ಮೂವಿ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ನಾನು ನಿಮ್ಗೆ ಸಿಗ್ತಿದ್ರು ಬೇರೆ ಟಾಪಿಕ್ ಜೊತೆಗೆ. ಟಿಲ್ ಆ್ಯಂಡ್ ಟೇಕ್ ಕೇರ್, ಬಾಯ್.